ತಂದೆ ತಾಯಿ ಅಜ್ಜಿ ದೊಡ್ಡಪ್ಪ ಅವರನ್ನ ಕಳೆದುಕೊಂಡು ಅನಾಥರಾಗಿ ಸಂಕಷ್ಟಕ್ಕೆ ಸಿಲುಕಿದ ಬಡ ಮಕ್ಕಳ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಅವರು ಆತ್ಮಸ್ಥೈರ್ಯದ ಜೊತೆಗೆ ಆರ್ಥಿಕ ಧನ ಸಹಾಯ ನೀಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಕೃಷ್ಣರಾಜಪೇಟೆ ತಾಲೂಕಿನ ಶೀಳನೇರಿ ಹೋಬಳಿಯ ತೇಂಡೆಕೆರೆ ಪಂಚಾಯಿತಿಯಲ್ಲಿ ಕಳೆದ 1 ವರ್ಷದಿಂದ ನೀರು ಗಂಟಿಯಾಗಿ ಕೆಲಸ ಮಾಡ್ತಾ ಇದ್ದ ಬಳ್ಳಕೆರೆ ಗಿರಿಜಾ ಮಹಾದೇವ್ ಕಳೆದ ವಾರ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಶ್ರೀರಂಗಪಟ್ಟಣದಲ್ಲಿ ಆಯೋಜಿಸಿದ್ದ ಮಾನವ ಸರಪಳಿ ಮುಗಿಸಿ ಬಸ್ನಲ್ಲಿ ತೆಂಡೆಕೆರೆಗೆ ಬಂದು ಅಲ್ಲಿ ನಿಲ್ಲಿಸಿದ ದ್ವಿಚಕ್ರ ವಾಹನ ಮೂಲಕ ಗಿರಿಜಾ ಹಾಗೂ ಹುಣಸನಹಳ್ಳಿಯ ನೀರಗುಂಟೆ ಪ್ರಭಾವತಿ ಅವರು ಸ್ವಗ್ರಾಮಕ್ಕೆ ತೆರಳುತ್ತಾ ಇರುವ ಸಂದರ್ಭದಲ್ಲಿ ರಸ್ತೆ ಅಪಘಾತಕ್ಕೆ ಸಿಲುಕಿ ಮೃತಪಟ್ಟಿದ್ದರು. ಇನ್ನು ಮೃತ ಗಿರಿಜಾ ಮಹಾದೇವ್ ಅವರ ಪತಿ ಮಹಾದೇವ್ ಕಳೆದ ವರ್ಷ ತೀವ್ರ ಅನಾರೋಗ್ಯಕ್ಕೆ ಅಕಾಲಿಕವಾಗಿ ನಿಧನರಾಗಿದ್ದರು. 4 ತಿಂಗಳ ಹಿಂದೆ ಅಜ್ಜಿ ಭಾಗ್ಯಮ್ಮ ದೊಡ್ಡಪ್ಪ ಕೂಡ ಸಾವಿಗೀಡಾಗಿದ್ದರು. ಇನ್ನು ದುಃಖದ ಮಡುವಿನಲ್ಲಿ ಅನುಕಂಪದ ಆಧಾರದ ಮೇಲೆ ನೀರುಗಂಟೆ ಕೆಲಸ ನಿರ್ವಹಿಸಿದ ಕುಟುಂಬದ ಆಧಾರ ಸ್ತಂಭವಾಗಿದ್ದ ಅನಿತಾ ಅವರು ಕೂಡ ರಸ್ತೆ ಅಪಘಾತದಲ್ಲಿ ಮೃತಪಟ್ಟು ಅವರ ಮಗ ಸಿದ್ಧಾರ್ಥ, ಮಗಳು ಸುಕನ್ಯಾ ಇಬ್ಬರು ಕೂಡ ಮಕ್ಕಳು ತಂದೆ ತಾಯಿ ಅಜ್ಜಿ ದೊಡ್ಡಪ್ಪ ಅವರನ್ನು ಕಳೆದುಕೊಂಡು ಅನಾಥರಾಗಿರುವ ಹಿನ್ನೆಲೆಯಲ್ಲಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಅವರು ಮೃತರ ಮನೆಗೆ ಭೇಟಿ ನೀಡಿ ಮಕ್ಕಳ ಯೋಗಕ್ಷೇಮ ವಿಚಾರಿಸಿ ಆತ್ಮಸ್ಥೈರ್ಯದ ಜೊತೆಗೆ ಮಕ್ಕಳ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಗ್ರಾಮಸ್ಥರು ಹಾಗೂ ಶಾಲಾ ಶಿಕ್ಷಕರ ಮೂಲಕ ಸಹಾಯಧನ ನೀಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯೆ ಸವಿತಾ ಇಂದ್ರೇಶ್, ಶಾಲಾ ಮುಖ್ಯ ಶಿಕ್ಷಕ ನಿಂಗೇಗೌಡ, ಸಹ ಶಿಕ್ಷಕರಾದ ಮಹೇಶ್ ಕುಮಾರ್, ಅಂಗನವಾಡಿ ಕಾರ್ಯಕರ್ತೆ ರಾಧಾ, ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರಾದ ಹರೀಶ್, ಉಪಾಧ್ಯಕ್ಷ ನರಸಿಂಹರಾಜು, ಸದಸ್ಯರಾದ ಶಿವಕುಮಾರ್, ಶಿವಮ್ಮ, ಮಲ್ಲೇಶ್, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಜಯಮ್ಮ, ಗ್ರಾಮಸ್ಥರುಗಳಾದ ಮಲ್ಲಪ್ಪ, ಸುಶೀಲಮ್ಮ, ವೀಣಾ, ಗಾಯತ್ರಮ್ಮ, ರತ್ನಮ್ಮ, ಸಣ್ಣಮ್ಮ, ದೇವಿರಮ್ಮ, ಮಣಿಯಮ್ಮ, ಕಾಂತಶೆಟ್ಟಿ, ಶಾಂತಮ್ಮ, ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗದ ಅಧ್ಯಕ್ಷ ಗಂಜಿಗೆರೆ ಮಹೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ನೀವೇನು ನೋಡ್ಕೊಳಕ್ಕಾಗಲ್ಲ ಅಲ್ಲಿ ಒಂದಲ್ಲಿ ಪೋಸ್ಟ್ ಆಫೀಸಲ್ಲಿ ಇದು ಮಾಡಿ ಸುಕನ್ಯಾ ಸಮೃದ್ಧಿ ಅಕೌಂಟ್ ಓಪನ್ ಮಾಡಿಸಿ. ಈಗ ನಿಮ್ಮಲ್ಲಿ ಏನು ನೀವು ಆಯ್ತಲ್ಲ, ನಾನು ಹೇಳ್ತಿರೋದು ಇವತ್ತಿಗಲ್ಲ ನೋಡಿ, ಇವತ್ತಿಗೆ ಎಲ್ಲರೂ ಇರ್ತೀವಿ ನಾವು, ಮುಂದಿನ ದಿನಕ್ಕೆ ಯಾರು ಇರಲ್ಲ ಸರ್. 6 ತಿಂಗಳು ವರ್ಷ ಕಳೆದ ಮೇಲೆ ಯಾರು ಇರಲ್ಲ. ಅದನ್ನ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಸ್ವಲ್ಪ ದುಡ್ಡು ಮಡಗಿಸಿ 80% ಅಮೌಂಟನ್ನ ಇದಕ್ಕೆ ಹಾಕ್ಸಿ, ಸುಕನ್ಯಾ ಸಮೃದ್ಧಿ ಅಕೌಂಟ್ಗೆ ಹಾಕ್ಸಿ. ಆ ದುಡ್ಡು ಏನಾಗುತ್ತೆ, ಈ ಮಗುಗೆ ಅನುಕೂಲಕ್ಕೆ ಬರುತ್ತೆ. 18ನೇ ಅಕೌಂಟ್ರೆ ಅನುಕೂಲಕ್ಕೆ ಬರುತ್ತೆ. 9.1% ಇವತ್ತಿಗೆ ಅದು ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಅಷ್ಟು ದುಡ್ಡು ರೇಟ್ ಆಫ್ ಇಂಟ್ರೆಸ್ಟ್ ಯಾವುದ್ರಲ್ಲೂ ಸಿಗಲ್ಲ ನಿಮಗೆ. ಯಾವ ಅಕೌಂಟಲ್ಲಿ ಈವನ್ ಸೀನಿಯರ್ ಸಿಟಿಸನ್ಸ್ ಅಕೌಂಟಿಗೆ ಇಟ್ರು, FD ಇಟ್ರು, ಇನ್ನೊಂದಕ್ಕೆ ಹಾಕೋದ್ರೂ ಕೂಡ ಅಷ್ಟು ದುಡ್ಡು ಬೆಳವಣಿಗೆ ಬರಲ್ಲ. ಅದನ್ನ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಒಂದು ಸ್ಕೀಮು, ಇದ್ರದ್ದು ನರೇಂದ್ರ ಮೋದಿ ಅವರ ಇದರಲ್ಲಿ ಮಾಡಿದಂಥ ಸ್ಕೀಮ್ ಇದೆ. ಅದು ಆ ಮಗುಗೆ ಅದನ್ನ ಮಾಡಿ, ಉಳಿಕೆದನ್ನ ಈ ಮಗುಗೆ ಏನ್ ಮಾಡ್ಬೋದು ಅನ್ನೋದನ್ನ ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ನೀವು ನಮ್ಮ ಕಡೆಯಿಂದ ಕೊಡುವಂತ ಹಣನೂ ಕೂಡ ನಿಮ್ಮ ಕೈಯಲ್ಲೇ ಕೊಡ್ತೀನಿ. ಈಗ ನಾನು ಮುಂದಿನ ದಿನದಲ್ಲಿ ಅದನ್ನ ನೀವು ಆ ಅಕೌಂಟ್ ಓಪನ್ ಮಾಡಿದ್ಮೇಲೆ ರೆಮಿಟ್ ಮಾಡಬೇಕು. ಬಟ್ ಅದಕ್ಕೊಂಚೂರು ಇದು ಮಾಡ್ಕೊಳ್ಳಿ. ನಿಮ್ಮ SDMC ಅವರು, ನೀವು ಗ್ರಾಮ ಪಂಚಾಯತ್ ಎಲ್ಲ ಅದನ್ನ ಅಕೌಂಟ್ ಓಪನ್ ಮಾಡಿಸಿ. ಫಸ್ಟ್ ಅಕೌಂಟ್ ಓಪನ್ ಮಾಡಿದ್ಮೇಲೆ 1,000 ರೂಪಾಯಿ ಮೂಲಧನ ಮೊದಲು ಕಟ್ಟಿ, ಅದ್ರ ಜೊತೆಗೆ ನಾನು ಒಂದಷ್ಟು ದುಡ್ಡು ಕೊಟ್ಟಿರ್ತೀನಿ. ಆ ದುಡ್ಡಲ್ಲಿ ಅದನ್ನ ಎಷ್ಟು ಕಟ್ಟಬಹುದು ಅಂತ ನೋಡ್ಬಿಟ್ಟು ಕಟ್ಕೊಳ್ಳಿ ನೀವು, ಆಯ್ತಾ? ನನ್ನೊಂದು 25,000 ರೂಪಾಯಿ ಕೊಡ್ತೀನಿ ಇವತ್ತು. ಆ ದುಡ್ಡಲ್ಲಿ 20 ಕಟ್ಟಬೇಕೋ ಅಥವಾ ಎಷ್ಟು ಕಟ್ಟಬೇಕೋ ಕಟ್ಬಿಡಿ. ಒಂದು 5,000 ರೂಪಾಯಿ ದುಡ್ಡು ಗಾರ್ಗಿಕ್ಕೋ ಇನ್ನೊಂದು ಯಾತಕ್ಕಾರು ಬಳಸಿಸ್ಕೊಳ್ಳಿ. ಆ ದುಡ್ಡು ಆ ಮಗುಗೆ ಅಲ್ಲಿಗೆ ಮುಂದಿನ ದಿನಕ್ಕೆ ಅದು ಒಂದು ದೊಡ್ಡ ಅಮೌಂಟ್ ಅದು ಬರುತ್ತದೆ, ಗ್ಯಾರಂಟಿ. ಒಂದು 20-25,000 ನಾವು ಕೊಟ್ಟರೆ ಇವತ್ತು ಆ ದುಡ್ಡನ್ನ ನೀವೇನಾದ್ರೂ ಕಟ್ಟಿದ್ರೆ ಖಂಡಿತವಾಗಿ 18 ವರ್ಷದ ಹೊತ್ತಿಗೆ ಹೆಚ್ಚು ಕಡಿಮೆ ಮಿನಿಮಮ್ ಅಂದ್ರೆ 1 ಲಕ್ಷ ರೂಪಾಯಿ ದುಡ್ಡು ಬೆಳೆಯುತ್ತೆ, ಗ್ಯಾರಂಟಿ. ಅನುಕೂಲ ಆಗುತ್ತಲ್ಲ ಸರ್? ಅನುಕೂಲ ಆಗುತ್ತೆ, ಕಡ್ಡಾಯವಾಗಿ ಅನುಕೂಲ ಆಗುತ್ತೆ. ನೀವು ಒಂದು ಸ್ವಲ್ಪ ಜವಾಬ್ದಾರಿ ತಗೊಂಡು ನೀವು ಅಕೌಂಟ್ ರೆಮಿಟ್ ಮಾಡಿದ್ರೆ ದುಡ್ಡನ್ನ ಅದು ಸೇಫ್, ಅದು 100% ಸೇಫ್. ಸರ್ ಅದು ಯಾವ ಕಾರಣಕ್ಕೂ ಮೋಸ ಆಗಲ್ಲ, ಆ ಮಗುಗೆ ಸೇಫ್ ಆಗುತ್ತೆ ಸರ್. ನಾವು ಅದೇ ತರ ಮಾಡಕ್ಕೆ ನೀವು ಅವ್ರನ್ನ ರಕ್ಷಣೆ ಮಾಡ್ಬೇಕಾಗಿರೋಂಥವ್ರು, ಜವಾಬ್ದಾರಿ ಇರೋಂಥವ್ರು ನೀವುಗಳು. ಪಾಪ ಮಕ್ಕಳು ಅವ್ರ ದೇವ್ರ ಸಮಾನ ಅವರು. ಬಿಡಿ, ಕೈ ಬಿಡಿ ಸರ್, ಏನು ಬೇಡ, ಹಂಗೆ ನಿಂತ್ಕೊಳ್ಳಿ. ಹೆಸರು ಬಿಡು, ಮಾಸ್ಟರ್ ಬರ್ತಾರೆ, ಫೋಟೋ ತಗೋಬೇಕು ಮಾಸ್ಟರ್ ಸರ್. ಇವರು ಮಾಸ್ಟರ್ ಬರಲಿ ಪಾಪ ಮುಂದೆ.